ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ ಇದು 6ನೇ ಭಾಗ್ಯ. ಆ ಕಡೆಗೆ ಹೋದರೂ ಉಂಟು, ಈ ಕಡೆಗೆ ಹೋದರೂ ಉಂಟು, ಎರಡೂ ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡೂ ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಸರ್, ನಿನ್ನೆ 40 ಜನ ಶಾಸಕರು ತೋಟದ ಮನೆಯಲ್ಲಿ ಸೇರುವಂಥದ್ದು, ಇದೇನು ಒಂಥರ ಓನ್ಲಿ ಫಾರ್ ಡಿನ್ನರ ಮತ್ತು ಯಾವ ಥರ ಡಿನ್ನರ್ ಮೂಲಕ ಏನಾದರೂ ಹಣಿ ಹೊತ್ತಂತರ ಹೆಂಗೆ ಸರ್? ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನು ರೂಪಿಸಿದರೆ ಬಲ ಬೇಕಲ್ವಾ. ಹಾಗಾಗಿ ಆ ಬಲ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಎರಡೂ ಬಣಗಳು ಒಳಗೇ ಕೆಲಸ ಮಾಡ್ತಿದ್ದಾವೆ. ಅದರ ಪರಿಣಾಮ ಡಿನ್ನರ್ ಪೊಲಿಟಿಕ್ಸ್. ಈಗ ಬಸನಗೌಡ ಪಾಟೀಲ್ ಮತ್ತೆ ಗರ್ವಾಪ್ಸಿ ವಿಚಾರವಾಗಿ ಚರ್ಚೆ ಮುನ್ನಡೆ ಬಂದಿರ್ತಕ್ಕಂಥದ್ದು. ಅದರ ಭಾಗವಾಗಿ ಕೆಲ 5-6 ಶಾಸಕರು, ಈ ಭಾಗದ ಶಾಸಕರಲ್ಲೂ ಕೂಡ ಯತ್ನಾಳ್ ಬೆನ್ನು ಬಿದ್ದಿದ್ದಾರೆ ಅಂತ ಹೇಳಿ ಯತ್ನಾಳ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಮತ್ತು ಪಕ್ಷ ಕಾರ್ಯಕರ್ತರು ರಾಜಕಾರಣ ನಿಂತ ನೀರಲ್ಲ. ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು, ಶಾಶ್ವತ ಮಿತ್ರರು ಇಲ್ಲ ಅನ್ನೋದು ಒಂದು ನಂಬಿಕೆಯ ಮಾತು. ಈಗ ನೋಡಿ, ಯೋಗೇಶ್ವರ್ ಅವರು BJPಲಿದ್ದರು, ಈಗ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ BJP ಮತ್ತು JDS ಎದುರಾಬದ್ರ ಸ್ಪರ್ಧೆ ಮಾಡಿತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ ನಾವು ಎರಡೂ ಪಕ್ಷಗಳು NDAಯ ಭಾಗವಾದವು. ಇದು ರಾಜಕಾರಣ. ಹಾಗಾಗಿ ಏನಾಗುತ್ತೋ ಭವಿಷ್ಯದಲ್ಲಿ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ. ಪಕ್ಷಕ್ಕೆ ವಾಪಸ್ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು ಸರ್? ವಾಪಸ್ ಆಗ ಸೂಕ್ತ ಅಂತೀರಾ? ನಾನೊಬ್ಬ ಪಕ್ಷದ ಕೋರ್ ಕಮಿಟಿಯ ಸದಸ್ಯನಾಗಿ ನಾನೇನು ಹೇಳಬೇಕಾಗಿದೆ ಅದನ್ನು ಪಕ್ಷದ ಪ್ಲಾಟ್ಫಾರ್ಮಲ್ಲಿ ಹೇಳೋಕ್ಕೆ ಅವಕಾಶ ಇದೆ, ಹೊರಗಡೆ ಅಲ್ಲ. ಸರ್, ಯತೀಂದ್ರವರು ನಿನ್ನೆ ಪುನಃ ಉಚ್ಚರಿಸಿದ್ದಾರೆ, ಮತ್ತೆ ನಮ್ಮ ತಂದೆನೇ ಅಂತಂದು. ಮೇಲಿನ ಮೇಲೆ ಅವರಿಗೆ ನೋಟಿಸ್ ಕೊಡಬೇಕು, ಹಾಗೆ ಈಗ DK ಶಿವಣ್ಣದವರು ಒಂದು ಕಡೆ ಹೇಳ್ತಾರೆ, ಇವ್ರಿಗೂ ಅದನ್ನು ಪುನಃ ರಿಪೀಟ್ ಮಾಡ್ತಾನೆ ಹೋಗ್ತಾರೆ. ಈಗ ಶೀತಲ ಸಮರ ಮುಂದೆ ಸಮರದಲ್ಲಿ ಕೊನೆಯಾಗಿದ್ರೂ ಆಶ್ಚರ್ಯ ಇಲ್ಲ. ಈಗ ನೀವು ಪತ್ರಕರ್ತರ ಪ್ರಶ್ನೆ ಕೇಳ್ತೀರಿ, ನಮ್ಮಪ್ಪ CM ಆಗಿರಲ್ಲ ಅಂದರೆ ಅದು ದೊಡ್ಡ ಸುದ್ದಿ ಆಗುತ್ತೆ. ಹಾಗಾಗಿ ಅವ್ರು ಹೇಳಲೇಬೇಕು, ನಮ್ಮಪ್ಪನೇ ಮುಂದೆ 5 ವರ್ಷ CM, ಮುಂದೆ 5 ವರ್ಷ CM ಅಂತ ಹೇಳಲೇಬೇಕು. ಈಗ ಮಕ್ಕಳ ಜಾಗದಲ್ಲಿ ಯಾರೇ ಇದ್ದರೂ ಅದನ್ನೇ ಮಾತು ಹೇಳ್ತಾರೆ ತಾನೇ. ಇನ್ಯಾರು ಬೇರೆ ಏನಾರು ಹೇಳ್ತಾರಾ? ಅದನ್ನೇ ಹೇಳಿದ್ದಾರೆ. ಈಗ ಮಗನಾಗಿ ಏನು ಹೇಳ್ಬೇಕು ಅದನ್ನು ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಅವರು? ಮಗ ಆಗಿದ್ರ ಜೊತೆಗೆ ಒಬ್ಬ MLC ಇದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಲೂ ಹೇಳ್ಬೋದಲ್ಲ ಅವರು? ನಮ್ಮ ಪಾರ್ಟಿ ಅಲ್ವಲ್ಲ, ಅದು ಕಾಂಗ್ರೆಸ್ ಪಾರ್ಟಿ ಅಲ್ವಾ. ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ ಇದು 6ನೇ ಭಾಗ್ಯ. ಆ ಕಡೆಗೆ ಹೋದರೂ ಉಂಟು, ಈ ಕಡೆಗೆ ಹೋದರೂ ಉಂಟು, ಎರಡೂ ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡೂ ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಸರ್, ನಿನ್ನೆ 40 ಜನ ಶಾಸಕರು ತೋಟದ ಮನೆಯಲ್ಲಿ ಸೇರುವಂಥದ್ದು, ಇದೇನು ಒಂಥರ ಓನ್ಲಿ ಫಾರ್ ಡಿನ್ನರ ಮತ್ತು ಯಾವ ಥರ ಡಿನ್ನರ್ ಮೂಲಕ ಏನಾದರೂ ಹಣಿ ಹೊತ್ತಂತರ ಹೆಂಗೆ ಸರ್? ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನು ರೂಪಿಸಿದರೆ ಬಲ ಬೇಕಲ್ವಾ. ಹಾಗಾಗಿ ಆ ಬಲ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಎರಡೂ ಬಣಗಳು ಒಳಗೇ ಕೆಲಸ ಮಾಡ್ತಿದ್ದಾವೆ. ಅದರ ಪರಿಣಾಮ ಡಿನ್ನರ್ ಪೊಲಿಟಿಕ್ಸ್. ಈಗ ಬಸನಗೌಡ ಪಾಟೀಲ್ ಮತ್ತೆ ಗರ್ವಾಪ್ಸಿ ವಿಚಾರವಾಗಿ ಚರ್ಚೆ ಮುನ್ನಡೆ ಬಂದಿರ್ತಕ್ಕಂಥದ್ದು. ಅದರ ಭಾಗವಾಗಿ ಕೆಲ 5-6 ಶಾಸಕರು, ಈ ಭಾಗದ ಶಾಸಕರಲ್ಲೂ ಕೂಡ ಯತ್ನಾಳ್ ಬೆನ್ನು ಬಿದ್ದಿದ್ದಾರೆ ಅಂತ ಹೇಳಿ ಯತ್ನಾಳ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಮತ್ತು ಪಕ್ಷ ಕಾರ್ಯಕರ್ತರು ರಾಜಕಾರಣ ನಿಂತ ನೀರಲ್ಲ.
ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು ಶಾಶ್ವತ ಮಿತ್ರರು ಇಲ್ಲ ಅನ್ನೋದು ಒಂದು ನಂಬಿಕೆಯ ಮಾತು. ಈಗ ನೋಡಿ, ಯೋಗೇಶ್ವರ್ ಅವರು ಬಿ ಜೆ ಪಿಲಿದ್ದರು, ಈಗ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎದುರಾಬದ್ರ ಸ್ಪರ್ಧೆ ಮಾಡಿತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ ನಾವು ಎರಡೂ ಪಕ್ಷಗಳು ಎನ್ ಡಿ ಎಯ ಭಾಗವಾದವು. ಇದು ರಾಜಕಾರಣ. ಹಾಗಾಗಿ ಏನಾಗುತ್ತೋ ಭವಿಷ್ಯದಲ್ಲಿ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ. ಪಕ್ಷಕ್ಕೆ ವಾಪಸ್ ಆಗೋದು ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು ಸರ್? ವಾಪಸ್ ಆಗೋ ಸೂಕ್ತ ಅಂತೀರಾ? ಈ ಸರಿ ನಾನೊಬ್ಬ ಪಕ್ಷದ ಕೋರ್ ಕಮಿಟಿಯ ಸದಸ್ಯನಾಗಿ ನಾನೇನು ಹೇಳಬೇಕಾಗಿದೆ ಅದನ್ನು ಪಕ್ಷದ ಪ್ಲಾಟ್ಫಾರ್ಮಲ್ಲಿ ಹೇಳೋಕ್ಕೆ ಅವಕಾಶ ಇದೆ, ಹೊರಗಡೆ ಅಲ್ಲ. ಸರ್, ಯತೀಂದ್ರ ಅವರು ನಿನ್ನೆ ಪುನಃ ಉಚ್ಚರಿಸಿದ್ದಾರೆ, ಮತ್ತೆ ನಮ್ಮ ತಂದೆನೇ ಅಂತಂದು ಮೇಲಿಂದ ಮೇಲೆ ಅವರಿಗೆ ನೋಟಿಸ್ ಕೊಡಬೇಕು, ಹಾಗೆ ಹೀಗೆ ಡಿ ಕೆ ಶಿ ಬಣದವರು ಒಂದು ಕಡೆ ಹೇಳ್ತಾರೆ, ಇವ್ರಿಗೂ ಅದನ್ನು ಪುನಃ ರಿಪೀಟ್ ಮಾಡ್ತಾನೆ ಹೋಗ್ತಾರೆ. ಈಗ ಶೀತಲ ಸಮರ ಮುಂದೆ ಸಮರದಲ್ಲಿ ಕೊನೆಯಾಗಿದ್ರೂ ಆಶ್ಚರ್ಯ ಇಲ್ಲ. ಈಗ ನೀವು ಪತ್ರಕರ್ತರ ಪ್ರಶ್ನೆ ಕೇಳ್ತೀರಿ, ನಮ್ಮಪ್ಪ ಸಿ ಎಮ್ ಆಗಿರಲ್ಲ ಅಂದರೆ ಅದು ದೊಡ್ಡ ಸುದ್ದಿ ಆಗುತ್ತೆ. ಹಾಗಾಗಿ ಅವ್ರು ಹೇಳಲೇಬೇಕು, ನಮ್ಮಪ್ಪನೇ ಮುಂದೆ 5 ವರ್ಷ ಸಿ ಎಮ್ಮು, ಮುಂದೆ 5 ವರ್ಷ ಸಿ ಎಮ್ ಅಂತ ಹೇಳಲೇಬೇಕು. ಈಗ ಮಕ್ಕಳ ಜಾಗದಲ್ಲಿ ಯಾರೇ ಇದ್ದರೂ ಅದನ್ನೇ ಮಾತು ಹೇಳ್ತಾರೆ ತಾನೇ, ಇನ್ಯಾರು ಬೇರೆ ಏನಾರು ಹೇಳ್ತಾರಾ? ಅದನ್ನೇ ಹೇಳಿದ್ದಾರೆ. ಈಗ ಮಗನಾಗಿ ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಅವರು? ಮಗ ಆಗಿದ್ರ ಜೊತೆಗೆ ಒಬ್ಬ ಎಮ್ ಎಲ್ ಸಿ ಇದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಲೂ ಹೇಳ್ಬೋದಲ್ಲ ಅವರು? ನಮ್ಮ ಪಾರ್ಟಿ ಅಲ್ವಲ್ಲ, ಅದು ಕಾಂಗ್ರೆಸ್ ಪಾರ್ಟಿ ಅಲ್ವಾ? ಕಾಂಗ್ರೆಸ್ನ ಶಾಸಕರಿಗೆ ಬಯಸದೇ ಬಂದ ಭಾಗ್ಯ ಇದು 6ನೇ ಭಾಗ್ಯ. ಆ ಕಡೆಗೆ ಹೋದರೂ ಉಂಟು, ಈ ಕಡೆಗೆ ಹೋದರೂ ಉಂಟು, ಎರಡೂ ಕಡೆಗೆ ಲಾಭ. ನಾವು ಹೇಳಿದ್ವಲ್ಲ, ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೀರಿ ಅಂದರೆ ಶಾಸಕರ ಖರೀದಿ ಕೇಂದ್ರ ತೆರೆದಿದ್ದಾರೆ ಅಂತ. ಕೆಲವು ಬುದ್ಧಿವಂತ ಶಾಸಕರು ಗುಟ್ಟು ಬಿಟ್ಟು ಕೊಡದೆ ಎರಡೂ ಕಡೆಗೂ ಲಾಭ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಸರ್, ನಿನ್ನೆ 40 ಜನ ಶಾಸಕರು ತೋಟದ ಮನೆಯಲ್ಲಿ ಸೇರುವಂಥದ್ದು, ಇದೇನು ಒಂಥರ ಓನ್ಲಿ ಫಾರ್ ಡಿನ್ನರಾ? ಮತ್ತು ಇನ್ನು ಯಾವ ಥರ ಡಿನ್ನರ್ ಮೂಲಕ ಏನಾದರೂ ಹಣಿ ಹೊತ್ತಂತರ ಹೆಂಗೆ ಸರ್? ಈ ಡಿಸೆಂಬರ್ ಅಂತ್ಯದ ಒಳಗೆ ಕುರ್ಚಿ ಕಾಳಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಮುಟ್ಟುತ್ತೆ. ನಿರ್ಣಾಯಕ ಘಟ್ಟಕ್ಕೆ ಮುಟ್ಟಬೇಕು ಅಂತಂದರೆ ಎಲ್ಲಾದರೂ ಹೈಕಮಾಂಡು ಬಲಾಬಲ ಪ್ರದರ್ಶನಕ್ಕೆ ವೇದಿಕೆಯನ್ನು ರೂಪಿಸಿದರೆ ಬಲ ಬೇಕಲ್ವಾ? ಹಾಗಾಗಿ ಆ ಬಲ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಎರಡೂ ಬಣಗಳು ಒಳಗೇ ಕೆಲಸ ಮಾಡ್ತಿದ್ದಾವೆ. ಅದರ ಪರಿಣಾಮ ಡಿನ್ನರ್ ಪೊಲಿಟಿಕ್ಸ್. ಈಗ ಬಸನಗೌಡ ಪಾಟೀಲ್ ಮತ್ತೆ ಗರ್ವಾಪ್ಸಿ ವಿಚಾರವಾಗಿ ಚರ್ಚೆ ಮಾಡಲೇ ಬಂದಿರ್ತಕ್ಕಂಥದ್ದು. ಅದರ ಭಾಗವಾಗಿ ಕೆಲ 5 ಶಾಸಕರು, ಈ ಭಾಗದ ಶಾಸಕರೆಲ್ಲರೂ ಕೂಡ ಯತ್ನಾಳ್ ಅವರ ಬೆನ್ನು ಬಿದ್ದಿದ್ದಾರೆ ಅಂತೇಳಿ ಯತ್ನಾಳ್ ಅವರ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಮತ್ತು ಒಬ್ಬ ಪಕ್ಷ ಕಾರ್ಯಕರ್ತರು ರಾಜಕಾರಣ ನಿಂತ ನೀರಲ್ಲ. ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು ಶಾಶ್ವತ ಮಿತ್ರರು ಇಲ್ಲ ಅನ್ನೋದು ಒಂದು ನಂಬಿಕೆಯ ಮಾತು. ಈಗ ನೋಡಿ, ಯೋಗೇಶ್ವರ್ ಅವರು ಬಿ ಜೆ ಪಿಲಿದ್ದರು, ಈಗ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎದುರಾಬದ್ರ ಸ್ಪರ್ಧೆ ಮಾಡಿತ್ತು. 2024 ಲೋಕಸಭಾ ಚುನಾವಣೆಯಲ್ಲಿ ನಾವು ಎರಡೂ ಪಕ್ಷಗಳು ಎನ್ ಡಿ ಎಯ ಭಾಗವಾದವು. ಇದು ರಾಜಕಾರಣ. ಹಾಗಾಗಿ ಏನಾಗುತ್ತೋ ಭವಿಷ್ಯದಲ್ಲಿ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ. ಪಕ್ಷಕ್ಕೆ ವಾಪಸ್ ಆಗೋದು ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಏನು ಸರ್? ವಾಪಸ್ ಆಗೋ ಸೂಕ್ತ ಅಂತೀರಾ? ಈ ಸರಿ ನಾನೊಬ್ಬ ಪಕ್ಷದ ಕೋರ್ ಕಮಿಟಿಯ ಸದಸ್ಯನಾಗಿ ನಾನೇನು ಹೇಳಬೇಕಾಗಿದೆ ಅದನ್ನು ಪಕ್ಷದ ಪ್ಲಾಟ್ಫಾರ್ಮಲ್ಲಿ ಹೇಳೋಕ್ಕೆ ಅವಕಾಶ ಇದೆ, ಹೊರಗಡೆ ಅಲ್ಲ. ಸರ್, ಯತೀಂದ್ರ ಅವರು ನಿನ್ನೆ ಪುನಃ ಉಚ್ಚರಿಸಿದ್ದಾರೆ, ಮತ್ತೆ ನಮ್ಮ ತಂದೆನೇ ಅಂತಂದು ಮೇಲಿಂದ ಮೇಲೆ ಅವರಿಗೆ ನೋಟಿಸ್ ಕೊಡಬೇಕು, ಹಾಗೆ ಹೀಗೆ ಡಿ ಕೆ ಶಿ ಬಣದವರು ಒಂದು ಕಡೆ ಹೇಳ್ತಾರೆ, ಇವ್ರಿಗೂ ಅದನ್ನು ಪುನಃ ರಿಪೀಟ್ ಮಾಡ್ತಾನೆ ಹೋಗ್ತಾರೆ. ಈಗ ಶೀತಲ ಸಮರ ಮುಂದೆ ಸಮರದಲ್ಲಿ ಕೊನೆಯಾಗಿದ್ರೂ ಆಶ್ಚರ್ಯ ಇಲ್ಲ. ಈಗ ನೀವು ಪತ್ರಕರ್ತರ ಪ್ರಶ್ನೆ ಕೇಳ್ತೀರಿ, ನಮ್ಮಪ್ಪ ಸಿ ಎಮ್ ಆಗಿರಲ್ಲ ಅಂದರೆ ಅದು ದೊಡ್ಡ ಸುದ್ದಿ ಆಗುತ್ತೆ. ಹಾಗಾಗಿ ಅವ್ರು ಹೇಳಲೇಬೇಕು, ನಮ್ಮಪ್ಪನೇ ಮುಂದೆ 5 ವರ್ಷ ಸಿ ಎಮ್ಮು, ಮುಂದೆ 5 ವರ್ಷ ಸಿ ಎಮ್ ಅಂತ ಹೇಳಲೇಬೇಕು. ಈಗ ಮಕ್ಕಳ ಜಾಗದಲ್ಲಿ ಯಾರೇ ಇದ್ದರೂ
ಅದನ್ನೇ ಮಾತು ಹೇಳ್ತಾರೆ ತಾನೇ, ಇನ್ಯಾರು ಬೇರೆ ಏನಾರು ಹೇಳ್ತಾರಾ? ಅದನ್ನೇ ಹೇಳಿದ್ದಾರೆ. ಈಗ ಮಗನಾಗಿ ಏನು ಹೇಳ್ಬೇಕು ಅದನ್ನು ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಅವರು? ಮಗ ಆಗಿದ್ರ ಜೊತೆಗೆ ಒಬ್ಬ MLC ಇದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಲೂ ಹೇಳ್ಬೋದಲ್ಲ ಅವರು. ನಮ್ಮ ಪಾರ್ಟಿ ಅಲ್ವಲ್ಲ ಅದು ಕಾಂಗ್ರೆಸ್ ಪಾರ್ಟಿ ಅಲ್ವಾ? ಯತ್ನಾಳ್ ಸರ್